ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರು ಅಂತ. ಇವತ್ತು ನಾನು ನಿಮಗೆ ತೋರಿಸೋ ಕಟ್ಟಿಂಗು ಕಟ್ ವರ್ಕ್ನಲ್ಲಿ ಹ್ಯಾಂಡ್ ವರ್ಕ್ ಬಂದಿದೆ. ಬಾರ್ಡರ್ ಸಾರಿನಲ್ಲಿ ಕಟ್ ವರ್ಕ್ ಆಗಿ ಮತ್ತು ಪ್ಯಾಚ್ ವರ್ಕ್ ಮಾಡಿ ಇದು ಸ್ಟಿಚಿಂಗ್ ಆಗಿರೋ ಬ್ಲೌಸು. ಈ ಬ್ಲೌಸು ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ 2 ಪೀಸಸ್ ಆಗುತ್ತೆ ಬ್ಯಾಕ್ ಸೈಡು. ಇದು ಯಾವ ಥರ ಕಟಿಂಗ್ ಮಾಡಬೇಕನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ಬಂದುಬಿಟ್ಟು ಬ್ಯಾಕ್ ಸೈಡು ಫ್ರಂಟ್ಸ್ ಅದು ಬ್ಲೌಸ್ ಪೀಸು ವರ್ಕ್ ಹಾಕಿರೋದು. ಇದು ವರ್ಕ್ ಬ್ಲೌಸ್ ಅಲ್ವಾ. ಇದನ್ನು ನನಗೆ ವಾಟ್ಸಪ್ಪಲ್ಲಿ ಕಸ್ಟಮರ್ ನನಗೆ ಸೆಂಡ್ ಮಾಡಿದ್ರು. ಸೇಮ್ ಈ ಥರ ಪ್ಯಾಟ್ರನ್ ಇದೆ. ಈ ಥರ ಪ್ಯಾಟ್ರನ್ಗೆ ನಾನು ಇವಾಗ ಸೇಮ್ ಅದೇ ಸ್ಟಿಚಿಂಗ್ ಮಾಡಬೇಕು. ಬ್ಯಾಕ್ ಸೈಡ್ 2 ಪೀಸ್ ಅಂದಿನಲ್ಲ, ಯಾವ ಥರ ಕಟಿಂಗ್ ಅನ್ನೋದು ಲಾಸ್ಟ್ವರೆಗೆ ನೋಡಿ. ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯಾವುದೇ ವಿದ್ಯೆ ಕಲಿಬೇಕಾದ್ರೆ ಲಾಸ್ಟ್ವರೆಗೆ ನೋಡಬೇಕು. ವಿದ್ಯೆ ಅಂದರೆ ಸುಮ್ಮನೆ ಬರಲ್ಲ. ನಾವು ಕಲಿತಾ ಹೋದರೆ ಎಷ್ಟು ಕಲಿತ್ರೆ ಅಷ್ಟು ಬರುತ್ತೆ ನಮಗೆ. ನಾನಿವಾಗ ಶೋಲ್ಡ್ರ್ ಫಸ್ಟ್ ಮೆಜರ್ಮೆಂಟ್ ಹೈನೆಕ್ಕಲ್ಲಿ ಇದೆಯಲ್ಲ, ನೀವು ಗಮನ ಕೊಡಬೇಕು. ಹೈನೆಕ್ಕಲ್ಲಿ ಇದ್ದದಕ್ಕೆ ನನಗೆ ಶೋಲ್ಡ್ರ್ 15 ಇಂಚಿತ್ತು. ಮೇನ್ ಬರೋದೇ ಶೋಲ್ಡ್ರಲ್ಲಿತ್ತು ಪ್ರಾಬ್ಲಮ್ ನಮಗೆ. ನೀವು ಹೈನೆಕ್ ಇದೆಯಲ್ಲ, ಶೋಲ್ಡ್ರ್ ಎಷ್ಟು ಇಡಬೇಕು, ಈ ಪ್ಯಾಟರ್ನ್ ಹೆಂಗೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೊಸ್ದಾಗಿ ಕಲ್ತವ್ರಿಗೆ ಮತ್ತು ನಾರ್ಮಲ್ ಸ್ಟಿಚಿಂಗ್ ಮಾಡೋರಿಗೂ ಎಲ್ಲ ಡೌಟ್ ಬರ್ಬೋದು. ಶೋಲ್ಡರ್ ಎಷ್ಟಿದ್ದರೆ ಅಷ್ಟು ಹೈನೆಕ್ಕಲ್ಲಿ ಬ್ಲೌಸ್ ಬಂತು, ಅದು ಮಿನಿಮಮ್ 3 ಇಂಚ್ಗಿಂತ ಡೌನ್ ಇತ್ತಪ್ಪ ಅಂದರೆ ನೀವು ಅದನ್ನು 1 ಇಂಚ್ ಮಾತ್ರ ಮೈನಸ್ ಮಾಡಿ. 15 ಇತ್ತಲ್ಲ, ನಾನು 14 ಮಾಡಿದ್ದೀನಿ ಅಷ್ಟೇ. ಅದರ ಅರ್ಧ 7 ಇಂಚು ನಾನು ಶೋಲ್ಡ್ರ್ ಮಾರ್ಕಿಂಗ್ ಹಾಕಿದ್ದೀನಿ. ಮಿಡಿಲ್ ಚೆಸ್ಟು 39ವರೆ ಇದೆ, ಅಪ್ಪರ್ ಚೆಸ್ಟು 36ವರೆ, ಅಂದರೆ 36ವರೆಗೆ 1 ಇಂಚ್ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿದ್ದೀನಿ. 37ವರೆ ಮಾಡಿದ್ದೀನಿ. ಮಿಡಿಲ್ ಚೆಸ್ಟು 39ವರೆ ಇದೆ, ಅರ್ಧ ಇಂಚು ಆ್ಯಡ್ ಮಾಡ್ತೀನಿ. ಯಾಕಂದರೆ ಪ್ರೆಗ್ನೆಂಟ್ ಲೇಡಿ ಇವರು ಶ್ರೀಮಂತ ಸಲುವಾಗಿ ಇದು ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ನಾನು ಅರ್ಧ ಇಂಚು, ಯಾಕಂದರೆ ಈ ಬ್ಲೌಸ್ ಸ್ಟಿಚಿಂಗ್ ಆಗಿ ಹೋಗೋಷ್ಟೊಳಗೆ 1 ವಾರ ಆಗುತ್ತೆ, 15 ದಿನ ಕೂಡ ಆಗ್ಬೋದು. ವರ್ಕು 1 ವಾರ ಆಗಿತ್ತು, ಮತ್ತು ಸ್ಟಿಚಿಂಗ್ 1 ವಾರ ಬಂದ ಮೇಲೆ ಮತ್ತೆ 1 ವಾರ ಆ ಕಡೆ ಅಂದರೆ 15 ದಿನ ಲೇಟ್ ಆಯಿತು. ಸೊ ನಾನು ಹೆಂಗನಾಗ್ಲಂತ ಅರ್ಧ ಇಂಚು ಲೂಸ್ ಬಿಟ್ಟಿದ್ದೀನಿ. 40 ಇಂಚಿಗೆ ನಾನು ಮಿಡಿಲ್ ಚೆಸ್ಟ್ ತೊಗೊಂಡಿದ್ದೀನಿ. ಅಪ್ಪರ್ ಚೆಸ್ಟು 37ವರೆ ಬರುತ್ತೆ. ಈ ಥರ ಟೋಟಲ್ ಮಾರ್ಕಿಂಗ್ ನಾನು ಹಾಕಿದ್ದೀನಿ. ನೀವು ಯಾವತ್ತೂ ಕೂಡ ಹಿಂಗೆ ವರ್ಕ್ ಬ್ಲೌಸ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಈ ಥರ ಶ್ರೀಮಂತಮ್ ಸ್ಯಾರೀಸು ಯಾವನ ಬಂತು ಅಂತಂದರೆ, ಮೇನ್ ಪರ್ಟಿಕ್ಯುಲರಾಗಿ ಶ್ರೀಮಂತಮ್ ಸಲಗ ಮಾಡೋ ಸ್ಯಾರೀಸ್ ಬಂತು ಅಂದರೆ ನೀವು ಲೇಟಾಗಿ ದಿನಗಳು ಮಾಡಿದ್ರೆ ಆವಾಗ ನೀವು ಒಂದು ಅರ್ಧ ಇಂಚು ಲೂಸ್ ಕಂಪಲ್ಸರಿ ಇಡಲೇಬೇಕು. ಯಾಕಂದರೆ ಅವ್ರು ಕೊಟ್ಟು 15 ಡೇಸ್ ಆಗುತ್ತೆ, ಅವರ ಬಾಡಿನಲ್ಲಿ ಆಟೋಮೆಟಿಕ್ ಗ್ರೋತ್ನೆಸ್ ಅಂತೂ ಬಂದುಬಿಡುತ್ತೆ. ಅದನ್ನು ನಾವು ಕಂಪಲ್ಸರಿ ಗಮನಕ್ಕೆ ಇಟ್ಕೋಬೇಕು. ಅವ್ರು ಕೊಟ್ಟಿದ್ದ ಮೆಜರ್ಮೆಂಟ್ ಪ್ರಕಾರ ನಾವು ಸ್ಟಿಚ್ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಲೂಸ್ ಇಡಲೇಬೇಕಾಗುತ್ತೆ. ಇವಾಗ ನಾವು ಡಿಸೈನ್ ಪ್ರಕಾರ ಹೋದರೆ ಇವಾಗ ನೋಡಿರಿ, ಬ್ರಾಡ್ ಜಾಸ್ತಿ ಇದೆ, ಬ್ಯಾಕ್ ಸೈಡು ಬ್ರಾಡ್ ಜಾಸ್ತಿ ಇದೆ. ಅದಕ್ಕೆ ನಾನೊಂದು 1/2 ಇಂಚು ಫೋಲ್ಡ್ ಮಾಡಿದ್ದೀನಿ. ಸ್ಟಿಚಿಂಗ್ ಸಮಯದಲ್ಲಿ ಸೇಮ್ ಅದೇ ಥರ ಫೋಲ್ಡಿಂಗ್ ಆಗುತ್ತೆ. ಇವಾಗ ನೆಕ್ಕು ಎಲ್ಲಿಗೆ ಡಿಸೈನ್ ಹಾಕಿದ್ರಲ್ಲ ಅಲ್ಲಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಅಂದರೆ ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ, ಡೌನಿಗೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಡ್ತಾಯಿದ್ದೀನಿ. ಸೇಮ್ ಅದೇ ಥರ ಸೇಮ್ ಎಷ್ಟಿದ್ರೆ ಅಷ್ಟು ತೊಗೊಳಕ್ಕೆ ಹೋಗ್ಬಾರ್ದು. ಈಗ ಮಧ್ಯದಲ್ಲಿ ಎಷ್ಟು ಬಿಡ್ತಿದೆಯಲ್ಲ, ಅಂದರೆ ಅಡಲ ಅದನ್ನು ಎಷ್ಟಿದೆಯೋ ನೋಡ್ಕೊಂಡು 8 ಇಂಚಿದೆ. 8 ಇಂಚಿದ್ರೆ ನಾವು ಅದರಲ್ಲಿ ಅರ್ಧ 4 ಇಡೋಣ. ಯಾಕಂದರೆ ನೆಕ್ಕಲ್ಲಿದೆ, ಟೋಟಲು 3 ಇಂಚಿಗೆ ಇದೆ ನೆಕ್ಕು ಮೇಲೆ. ಸೊ ಅದಕ್ಕೆ 4 ಇಂಚು ಬ್ರಾಡ್ನೆಸ್ ಬರುತ್ತೆ ನೆಕ್ಕುದು. 4 ಇಂಚು ಅಂದರೆ 8ರಲ್ಲಿ ಅರ್ಧ 4. ಇವಾಗ ಹಾರ್ಮೋಲ್ ಸೆಟ್ ಮಾಡ್ಕೊಳ್ಳೋಣ. ನಾರ್ಮಲ್ ಎಷ್ಟಿದೆಯೋ ಒಂದು ಸಾರಿ ಚೆಕ್ ಮಾಡೋಣ. ನೀವು ಯಾವುದೇ ಬ್ಲೌಸ್ಗೆ ಸೇಮ್ ಮೆಜರ್ಮೆಂಟೇ ಹಾಕಿ. ಯಾಕಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಈ ಥರ ಡಿಸೈನ್ಸ್ ಬಂದರೆ ಕೂಡ, ಮತ್ತು ಯಾವುದೇ ಡಿಸೈನ್ ಬರಲಿ, ಹೈನೆಕ್ಕಲ್ಲಿ ಬರಲಿ, ಈ ಥರ. ಯಾಕಂದರೆ ಹಾರ್ಮೋಲು, ಶೋಲ್ಡರು ಮತ್ತು ವೆಸ್ಟು ಈ 3 ಸೆಟ್ಟಿಂಗ್ ಮಾಡೇಬೇಕಾಗುತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಹಾರ್ಮೋಲ್ ಜಾಸ್ತಿ ಆದ್ರೆ ಕಟ್ಟಿಂಗಲ್ಲಿ ಪ್ರಾಬ್ಲಮೇ, ಶೋಲ್ಡ್ರ್ ಜಾಸ್ತಿ ಆದ್ರೂ ಪ್ರಾಬ್ಲಮೇ. ವೆಸ್ಟಲ್ಲಿ ಹೆಚ್ಚು ಕಡಿಮೆ ಆದರೆ ಮಾಡ್ಕೋಬೋದು. ಆದರೆ ಇವೆರಡು ಪಾಯಿಂಟ್ ಇದಾವಲ್ಲ, ಸ್ಟಿಚಿಂಗ್ ಮಾಡಬೇಕಾದ್ರೆ 3 ಇಂಪಾರ್ಟೆಂಟು. ಯಾವ್ಯಾವು ಸ್ಲೀವ್ ಲೂಸು ಮತ್ತು ಹಾರ್ಮೋಲು ಮತ್ತು ವೆಸ್ಟು. ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟಿಂಗ್ ಮಾಡಬೇಕಾದ್ರೆ ಶೋಲ್ಡರು, ಹಾರ್ಮೋಲು ಇವೆರಡು ಕಂಪಲ್ಸರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಗಮನ ಕೊಟ್ಟೆ ನಾವು ಕಟಿಂಗ್ ಮಾಡಬೇಕಾಗುತ್ತೆ. ಇವಾಗ ನಾನು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ್ದೀನಿ. ಈಗ ನಾನು ಮೇಲೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಡಿಸೈನ್ ಮೇಲೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಿಕ್ಕಿದ ಏನು ಪಾರ್ಟ್ ಇದೆಯಲ್ಲ ಅದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. 2 ಪೀಸಲ್ಲಿ ಡಿವೈಡ್ ಆಯಿತು. ಇವಾಗ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನದ ಅದು ನೋಡೋಣ. ಇವಾಗ ಇದು ಕ್ಲಾತನ್ನ ನಾವು ಸೇವ್ ಮಾಡಿ ಇಟ್ಕೋಬೇಕು, ಪಿನ್ ಅಪ್ ಮಾಡ್ಕೋಬೇಕು. ಅದನ್ನು ಸೈಡಲ್ಲೂ ಇಡಬಾರ್ದು, ಯಾಕಂದರೆ ಅದಕ್ಕೆ ಜಾಯಿಂಟ್ ಮಾಡಿ ಇಟ್ಕೋಬೇಕು. ಅದು ಯೂಸ್ ಆಗುತ್ತೆ ನಮಗೆ. ಈಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಫ್ರಂಟ್ ಪಾರ್ಟ್ ಆ್ಯಸ್ ಇಟ್ ಈಸ್ ನಾನು ಯಾವಾಗಲೂ ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಲ್ಲ, ಫ್ರಂಟ್ ಪಾರ್ಟು ವೀವಿಂಗಲ್ಲೇ ಬಂದಿರೋ ಪೀಸ್ನ ರಿಮೂವ್ ಮಾಡಬೇಕು. ಮತ್ತು ಬ್ಯಾಕ್ ಪೀಸು ಫ್ರಂಟ್ ಪೀಸ್ ಮೇಲೆ ಇಟ್ಕೊಂಡು, ಅದು ಯಾವುದಾದ್ರೂ ಪೀಸ್ ಕಟ್ ಮಾಡಿದ್ದೀವಲ್ಲ ಅದನ್ನು ಕೂಡ ಸೆಟ್ ಮಾಡಿ ಎಲ್ಲ ಸೆಟ್ ಮಾಡಿಕೊಂಡು ಫ್ರಂಟ್ ಪೀಸ್ಗೆ ಹಾರ್ಮೋಲ್ ಡೌನ್ ಸೈಡು 1 ಇಂಚು 1.5 ಇಂಚು. ಯಾಕಂದರೆ ನಾನು ಹೇಳಿದ್ದೀನಲ್ಲ, ಇವರು ಪ್ರೆಗ್ನೆಂಟ್ ಲೇಡೀಸು, ಅದು ಅಂದರೆ ದಪ್ಪ ಇರೋರಿಗೆ ಯಾರಿಗಾನಾಗಲಿ 1.5ಲಿಂದ 2 ಇಂಚಸ್ ಎಕ್ಸ್ಟ್ರಾ ಹಾರ್ಮೋಲಿಂದ ಡೌನ್ಗೆ ವೆಸ್ಟ್ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಯಾಕಂದರೆ ಇದು ಪ್ರಿನ್ಸೆಸ್ ಕಟ್ ಬ್ಲೌಸಲ್ಲ, ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ. ಇವಾಗ ನಾವು ಫ್ರಂಟ್ ಪಾರ್ಟ್ ಟೋಟಲು ಕಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಕಟಿಂಗ್ ಮಾಡಬೇಕು.
ಯಾಕಂದರೆ ಸ್ವಲ್ಪ ಹೆಚ್ಚಿಗೆ ಫ್ರಂಟು ಡೌನ್ ಉಕ್ಸ್ಪಟ್ಟಿ ಬರುತ್ತಲ್ಲ ಆ ಸೈಡು ಒಂದು 1/2 ಇಂಚು ಎಕ್ಸ್ಟ್ರಾನೇ ಬಿಟ್ಕೋಬೇಕು. ಸೇಮ್ ಅದೇ ಥರ ಕಟಿಂಗ್ ಮಾಡಬಾರ್ದು. ಹಾರ್ಮೋಲ್ ಡೌನ್ಗೆ ಸಮ ಇರಬೇಕು. ಫ್ರಂಟ್ ಪಾರ್ಟಿಗೆ ಒಂದು 1/2 ಇಂಚು ಡೌನ್ ಇರಬೇಕು. ಯಾವುದೇ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ ಮಾಡಿದ್ರೂ ಇದನ್ನು ಸ್ವಲ್ಪ ನೀವು ಗಮನಗಿಡಬೇಕು. ಎಲ್ಲ ಒಂದೇ ಥರ ಅಂತ ಸಮ ಕಟ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಫ್ರಂಟ್ ಸೈಡ್ ಉಕ್ಸು ಪಟ್ಟಿ ಸೈಡ್ ಜಾಸ್ತಿ ತಂದಿರಿ ಏನಂತಂದರೆ ಫ್ರಂಟು ಶೇಪು ಕಟ್ಟಿಂಗ್ ಮಾಡಬೇಕಾದ್ರೆ ನಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಫ್ರಂಟು ಪಾರ್ಟಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ ಆ ಸೈಡು ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು. ಹಾರ್ಮೋಲ್ ಸೈಡು ಸಮವಾಗಿ ತೊಗೋಬೇಕು. ಇವಾಗ ಆ ಪೀಸ್ ಎಕ್ಸ್ಟ್ರಾ ಮಿಕ್ಕಿತ್ತಲ್ಲ ಅದಕ್ಕೆ ಮತ್ತೆ ನಾನು ಪಿನ್ ಅಪ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಈಗ ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಹಾಕೋಣ. ಫ್ರಂಟ್ ಪಾರ್ಟಲ್ಲಿ ಯಾವುದು ಎಕ್ಸ್ಟ್ರಾ ಕಟ್ಟಿಂಗು ಫಸ್ಟ್ ತೊಗೊಳ್ಳೋಣ. ಎಕ್ಸ್ಟ್ರಾ ಕಟ್ಟಿಂಗ್ ತೊಗೊಂಡ್ಮೇಲೆ ಫ್ರಂಟಿಗೆ ನೆಕ್ಕಿಗೆ ಒಂದು ಸಲ ಶೋಲ್ಡ್ರ್ ಚೆಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ರಿಮೂವ್ ಮಾಡಿಬಿಡೋಣ ಅದನ್ನು. ಯಾಕಂದರೆ ಹಾರ್ಮೋಲ್ ಸೈಡೇ ತೆಗಿತಾಯಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಬಂತು ಪೀಸು. ಇವಾಗ ಫ್ರಂಟಿಗೆ 4 ಇಂಚ್ ಇತ್ತಲ್ಲ 4 ಇಂಚಸ್ಗೆ ಒಂದು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ. ಒಂದು 1/2 ಇಂಚು ಡೌನ್, ಯಾಕಂದರೆ ಸ್ಟಿಚಿಂಗ್ ಸಲಾಗಿ ಬಿಟ್ಟು ಫ್ರಂಟ್ ನೆಕ್ಕು ಎಷ್ಟಿದೆಯೋ ಅಷ್ಟು ಲೆಂತ್ ತೊಗೊತಾ ಇದ್ದೀನಿ. ಒಂದು 1/2 ಇಂಚು ಮಾರ್ಜಿನ್ ಹಾಕಿದ್ರೆ ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿದ್ದೀನಿ. ಅದು ಎಷ್ಟಿದೆಯೋ ನೆಕ್ಕು ಅಷ್ಟು ಮಾತ್ರ ಮಾರ್ಕಿಂಗ್ ಹಾಕಿದ್ದೀನಿ. ಸೇಮ್ ಮತ್ತು ಅದೊಂದು ಸ್ಕ್ವೇರ್ ಟೈಪು ಮಾರ್ಕಿಂಗ್ ಹಾಕೋಬೇಕು. ಡ್ರಾಯಿಂಗ್ ಹಾಕ್ಬಿಟ್ಟು ಆಮೇಲೆ ಮೇಲಿಂದ ನಾನು ಒಂದು 10.5 ಇಂಚಿಗೆ ಒಂದು ಪಾಯಿಂಟೆಡ್ ಮಾರ್ಕ್ ಹಾಕಿದ್ದೀನಿ. ಸರಿನಾ? ಪಾಯಿಂಟ್ ಹಾಕ್ಬಿಟ್ಟು ಮತ್ತು ಕೆಳಗಡೆ ಮಧ್ಯದಲ್ಲಿ 4.25 ಇಂಚಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ದಪ್ಪ ಇದ್ದರೆ 4.25, ಸಣ್ಣ ಇದ್ದರೆ 4 ಇಂಚಿಗೆ ಹಾಕ್ಬೇಕು. ಮತ್ತು ಫ್ರಂಟ್ ಸೈಡ್ ಉಕ್ಸ್ಪಟ್ಟಿ ಹಾಕ್ತೀವಲ್ಲ ಆ ಸೈಡ್ಲಿಂದ ಒಂದು 3.25 ಹಾಕಿದ್ದೀನಿ. ಇದು ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟು ಒಂದು 1/2 ಇಂಚು ಎಕ್ಸ್ಟ್ರಾನೇ ಬರಬೇಕು. ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಇದು ಪ್ರಿನ್ಸೆಸ್ ಕಟಿಂಗ್ ಆದಮೇಲೆ ಎರಡು ಪೀಸು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಮಾರ್ಜಿನ್ ಸಲುವಾಗಿ ಬಿಟ್ಟಿರಬೇಕು. ಇವಾಗ ಪ್ರಿನ್ಸೆಸ್ ಕಟ್ಟಿಗೆ ನಾನು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ನೋಡಿರಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನಾನು ಪ್ರಿನ್ಸೆಸ್ ಕಟ್ ಬ್ಲೌಸಲ್ಲೆಲ್ಲ ಹೇಳಿದ್ದೀನಿ. ನಿಮ್ಗೆ ಏನೇನು ಡೌಟ್ ಇದ್ದರೆ ಇನ್ನೂ ಕ್ಲಿಯರ್ ಆಗಬೇಕಾದ್ರೂ ನಾನು ವಿಡಿಯೋದಲ್ಲೇ ಹೋಗಿ ಚೆಕ್ ಮಾಡಿ ನೀವು. ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ನಾನು ಚೆಕ್ ಮಾಡ್ತಾಯಿದ್ದೀನಿ ಬ್ಲೌಸ್ ಕಟ್ಟಿಂಗ್ ಎಷ್ಟು. ಯಾಕಂದರೆ ಮಿಡಲ್ ಚೆಸ್ಟು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಪ್ರಿನ್ಸೆಸ್ ಕಟ್ ಮಾಡೋಣ. ಎಲ್ಲಿಗೆ ಮಾರ್ಕಿಂಗ್ ಹಾಕಿವಿ ಅಲ್ಲಿಗಂತ. ಫ್ರಂಟ್ ಪಾರ್ಟ್ ಮಾತ್ರ ಕಟಿಂಗ್ ಮಾಡೋಕ್ಕೆ ಹೋಗಬಾರ್ದು. ಎಕ್ಸ್ಟ್ರಾ ಕಟಿಂಗ್ ಕೂಡ ನಾವು ರಿಮೂವ್ ಮಾಡಬೇಕು ಫಸ್ಟಲ್ಲೇ. ಆಮೇಲೆ ಪ್ರಿನ್ಸೆಸ್ ಕಟ್ ಮಾಡಿ ಪೀಸು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಯಾವ ಥರನೂ ಕಟಿಂಗಲ್ಲಿ ನೀಟಾಗಿ ಮಾಡ್ಕೋಬೇಕು. ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆದರೆ ಸರಿ ಮಾಡ್ಬೋದು. ಕಟಿಂಗಲ್ಲಿ ಪ್ರಾಬ್ಲಮ್ ಆಗಲಾರ್ದಂತ ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲೆಲ್ಲಿ ಸ್ಟಿಚ್ ಮಾಡ್ತೀವಿ ಅಲ್ಲೆಲ್ಲ ಒಂದು ಕಟ್ ಇಟ್ಕೋಬೇಕು. ಇದು ನೋಡಿರಿ ಎಕ್ಸ್ಟ್ರಾ ಒಂದು 1.5 ಇಂಚಿಗೆ ಹಾಕಿದ್ಮೇಲೆ ಅದನ್ನು ಕಟ್ ಮಾಡಿ ಶೇಪು ತೆಗಿತಾಯಿದ್ದೀನಿ ಫ್ರಂಟ್ ಸೈಡ್ ಪೀಸಲ್ಲಿ. ಈ ಥರ ಆದಮೇಲೆ ಇದು ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ ಮೇಲೆ ಒಂದು ಸಲ ಇದಿಟ್ಬಿಟ್ಟೋಣ. ಚೆಕ್ ಮಾಡ್ಕೊಳ್ಳೋಣ ಇದು ಕರೆಕ್ಟಾಗಿ ಬರುತ್ತಾ ಇಲ್ಲ ಅನ್ನೋದು ನೋಡಿಕೊಂಡು. ಹಾರ್ಮೋಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ ಇದ್ದರೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಿಬಿಡೋಣ. ಸೆಟ್ ಮಾಡ್ಕೋಬೇಕು. ಹಾರ್ಮೋಲ್ ಸೈಡ್ ಕರೆಕ್ಟಾಗಿ ಪೀಸ್ ಸೆಟ್ ಆಗಿದೆಯಾ ಇಲ್ಲ ನಾವು ಮಾರ್ಜಿನ್ ಕಡಿಮೆ ಜಾಸ್ತಿ ಹೆಚ್ಚಿಗಿದೆಯಾ ಅಂತ. ದೊಡ್ಡ ದೊಡ್ಡ ಬೂಟಿಕಲ್ಲಿ ಏನು ಮಾಡ್ತಾರೆ ಗೊತ್ತಾ, ಒಂದು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಹಾಫ್ ಡೇ ಮಾಡ್ತಾರಂತೆ, 4 ಅವರ್ಸು. ಹೆಂಗೆ ಗೊತ್ತಾ, 4 ಅವರ್ಸ್ ಯಾಕಂದರೆ ಲೈನಿಂಗ್ ಕಟ್ ಮಾಡಿ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ನಾವು ಒಂದು ಬ್ಲೌಸ್ ಕಟ್ ಮಾಡೋಕ್ಕೆ ಒಂದು 20 ನಿಮಿಷದಲ್ಲಿ ಕಟ್ಟಿಂಗು ಸ್ವಲ್ಪ ಸ್ಟಿಚಿಂಗು ತೋರಿಸ್ತಾ ಇದ್ವಿ. ಬಟ್ ಬೇರೆ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಮಾಡೋರೆಲ್ಲರೂ ಆ ಥರ ಲೈನಿಂಗ್ ಕಟ್ ಮಾಡಿ ಫಸ್ಟು ಡಮ್ಮಿಗೆ ಹಾಕಿ ಆಮೇಲೆ ಮತ್ತು ಡಮ್ಮಿಗೆ ಸೆಟ್ ಆದಮೇಲೆ 38 ಸೈಜ್ ಇದೆಯಾ 40 ಸೈಜ್ ಇದೆಯಾ ಆ ಥರ ಕಟ್ ಮಾಡ್ಕೊಂಡು ಡಮ್ಮಿಗಳು ಇಟ್ಕೊಂಡಿರ್ತಾರೆ. ಅಷ್ಟೊಂದು ಡಮ್ಮಿಗಳು ಎಲ್ಲ ಸೈಜ್ ಡಮ್ಮಿಗಳು ಇರ್ತಾವೆ. ಅದ್ರ ಮೇಲೆ ಹಾಕಿ ನೋಡಿಕೊಂಡು ಕರೆಕ್ಟ್ ಬಂದರೆ ಕಟ್ಟಿಂಗು ಆಮೇಲೆ ಮತ್ತೆ ಮೇನ್ ಪೀಸ್ ಕಟ್ ಮಾಡ್ತಾರೆ. ನಾವು ಆ ಥರ ಅಲ್ಲ, ನಾವೇ ಬೆಸ್ಟು ಅವ್ರಿಗಿಂತ. ಯಾಕಂದರೆ ನಾವು ಒಂದು 20 ನಿಮಿಷ, ನಾನು ಲಾಸ್ಟಿಗಂದರೆ 20 ನಿಮಿಷಕ್ಕಿಂತ ಜಾಸ್ತಿ ಹೋಗಲ್ಲ ಯಾವೇ ಬ್ಲೌಸ್ ಕಟ್ ಮಾಡಿದ್ರೆ. ನಾವು ಸ್ಲೀವ್ ಲೆಂತ್ ಕಟ್ ಮಾಡೋಣ. ಪಫ್ ಸ್ಲೀವ್ಸ್ ಇದೆ ಇದರಲ್ಲಿ, ಸ್ಮಾಲ್ ಬಫ್ ಇದೆ ಮೇಲೆ. ಸೊ ಅದೇ ಥರ ಕಟಿಂಗ್ ಮಾಡೋಣ. ಸ್ಲೀವ್ಗೆ ನನಗೆ ಲೂಸು 6 ಇಂಚಿದೆ, ಸ್ಲೀವ್ ಬಿಡ್ತು 12 ಇಂಚಿದೆ, ಅದ್ರಾಗ ಅರ್ಧ 6 ಇಂಚ್ ಆಗುತ್ತೆ. ಇವಾಗ ನಾನು ಪಫ್ಸಲಾಗಿ ಮೇಲೆ ಮತ್ತೆ ಹಾರ್ಮೋಲ್ ಚೆಕ್ ಮಾಡ್ಕೊತೀನಿ. ಫಸ್ಟ್ ಹಾರ್ಮೋಲ್ ಚೆಕ್ ಮಾಡಿದ ಮೇಲೇ ಪಫ್ಸಲಾಗಿ ಮೇಲೆ ಮಾರ್ಕಿಂಗ್ ಹಾಕೋಣ. ಒಂದು ಸ್ಮಾಲ್ ಬಫಿಗೆ ನಾನು ಒಂದು 2.5-3 ಇಂಚಿಗಂತ ಹಾಕ್ತೀನಿ, ಹೆಚ್ಚಿಗೆ ಹಾಕೋಕ್ಕೆ ಹೋಗೋಲ್ಲ. ಯಾಕಂದರೆ ಅಲ್ಲಿಗೆ ಕ್ಲಾತ್ ಅಡ್ಜಸ್ಟ್ ಆಗೋಲ್ಲ. ಇಲ್ಲಾಂದರೆ ಕ್ಲಾತ್ ಕೊಡೋದೇ ಮೇನ್ ಪೀಸು ಒಂದು 60 ಸೆಂಟಿಮೀಟ್ರ್, ಇಲ್ಲಾಂದರೆ 70-75ಕ್ಕಿಂತ ಜಾಸ್ತಿ ಕೊಡ್ತಾ ಇಲ್ಲ ಇವಾಗ ಯಾವ ಪೀಸು ಕೂಡ. ಸಿಲ್ಕ್ ಪೀಸ್ಗಳು ಯಾವ ಬಂದ್ರೂ ಅಷ್ಟೇ 80 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಯಾವೂ ಬರ್ತಾಯಿಲ್ಲ. ಈಗ ಅದಕ್ಕೋಸ್ಕರ ನೋಡಿಕೊಂಡೇ ಕಟ್ ಮಾಡಬೇಕಾಗುತ್ತೆ. ಪೀಸ್ ಅಡ್ಜಸ್ಟ್ಮೆಂಟ್ ಆಗುತ್ತಾ ಇಲ್ಲ ಅನ್ನೋದು ನೋಡ್ಬೇಕು ನಾವು. ಇವಾಗ ಮೇಲೊಂದು ಪಾರ್ಟಿಗೆ ನಾನೊಂದು 3 ಇಂಚಿಗೆ ಹಾಕಿದ್ದೀನಿ ಮಾರ್ಕಿಂಗು. ಹಾಕಿ ಒಂದು ಸೀದಾ ಡ್ರಾಯಿಂಗ್ ಹಾಕ್ಬಿಡ್ತೀನಿ ಅದನ್ನು. ಈಗ ಯಾಕಂದರೆ ಇದು ಸ್ವಲ್ಪ ಹೊಸಬರು ಇರ್ತಾರೆ, ಅವ್ರಿಗೆ ಗೊತ್ತಾಗ್ಲಂತ ತೋರಿಸ್ತಾ ಇದ್ದೀನಿ. ಹಾರ್ಮೋಲ್ ಸೈಡ್ಲಿಂದ ಒಂದು 3 ಇಂಚಿಗೆ ಮಾರ್ಕಿಂಗ್ ಹಾಕಿದ್ದೀನಿ. ನನ್ನ ಸೈಡ್ಲಿಂದ ಮತ್ತು ಮೇಲೆ ಒಂದು 2 ಇಂಚಿಗೆ ಮಾರ್ಕಿಂಗ್ ಹಾಕಿ ಅವೆಲ್ಲನೂ ಸೆಟ್ ಮಾಡಿಕೊಂಡು ಸೀದಾ ಡ್ರಾಯಿಂಗ್ ಹಾಕ್ಕೊಂಡು ಬಂದೀನಿ. ಬರಬೇಕು. ಬಂದಮೇಲೆ ಈಗ ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ.
ಪಫ್ ಸ್ಲೀವ್ಸ್ ಕಟ್ಟಿಂಗ್ ಆಯ್ತು. ಇಲ್ಲಿಗೆ ನಿಧಾನವಾಗಿ ಶೇಪ್ ತೊಗೊಂಡು ಫ್ರಂಟ್ ಪಾರ್ಟ್ ಇಷ್ಟ ಬಂದರೆ ತೆಗಿಬೋದು, ಇಲ್ಲಾಂದರೆ ನಾವು ಸ್ಕಿಪ್ ಕೂಡ ಮಾಡ್ಬೋದು. ಅದನ್ನು ನಾವು ಅಲ್ಲಿಗೆ ಪಫ್ ಹಾಕ್ತೀವಂತ ಒಂದು ಕಟ್ಟೆ ಮಾರ್ಕ್ ಹಾಕ್ಬೇಕು. ಅಲ್ಲಿ ಸ್ಮಾಲ್ ಕಟ್ ಇಟ್ಕೋಬೇಕು ನೋಡಿರಿ, ಈ ಥರ ಪಫ್ ಬರುತ್ತೆ. ಇದಾದಮೇಲೆ ಇನ್ನು ಎಕ್ಸ್ಟ್ರಾ ಕಟ್ಟಿಂಗು ನಮ್ಮ ಇಷ್ಟ. ನಾನು ಇದರಲ್ಲಿ ಸ್ವಲ್ಪ ತೆಗಿತೀನಿ, ಯಾಕಂದರೆ ಎಲ್ಲರಿಗೂ ಅಂತ ಇದಿಲ್ಲ, ನೆಸಸರಿ ಇಲ್ಲ. ಬಟ್ ನಾನು ಸ್ಮಾಲಾಗಿ ಅದನ್ನು ಎಕ್ಸ್ಟ್ರಾ ಕಟ್ಟಿಂಗ್ ತೆಗಿತೀನಿ. ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ತೆಗಿತೀನಿ, ಯಾಕಂದರೆ ಅವರು ಹೇಳಿದ್ದಾರೆ ಫ್ರಂಟ್ ಕೂಡ ನೀಟಾಗಿ ಬರಬೇಕಾದ್ರೆ ಫಂಕ್ಷನ್ ಮಾಡೋ ಬ್ಲೌಸ್ ಅಲ್ವಾ, ಫಂಕ್ಷನಲ್ಲಿ ನೀಟಾಗಿ ಕಾಣಿಸ್ಕೋಬೇಕು. ಸೊ ಅದಕ್ಕಾಗಿ ನಾನು ತೆಗಿಲಿಲ್ಲ ಅಂದರೂ ನೀಟಾಗಿ ಕಾಣಿಸುತ್ತೆ, ಆ ಥರ ಏನಿಲ್ಲ. ಬಟ್ ಅವರಿಗೆ ಸ್ವಲ್ಪ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಬೆಂಡಿದ್ದಂಗಿತ್ತು ಬಾಡಿ. ಸೊ ನೋಡ್ಕೊಂಡು ನಿನ್ನ ಬಾಡಿ ಯಾವ ಥರದ ಆ ಥರ ನಾವು ಮೂವ್ಮೆಂಟ್ ಕೊಡಬೇಕಾಗುತ್ತೆ, ಆ ಥರ ನೋಡಿ ಕಟ್ ಮಾಡಬೇಕಾಗುತ್ತೆ. ಆಮೇಲೆ ನಾವು ಇದನ್ನು ಸೈಡಿಗೆ ಬ್ಲೌಸಲ್ಲಿ ಬಂದಿರುತ್ತಲ್ಲ ಈ ಥರ ಎಕ್ಸ್ಟ್ರಾ ಪೀಸ್ನ ಟೋಟಲಿ ರಿಮೂವ್ ಮಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೆ ಸ್ಟಿಚ್ಚಿಂಗಲ್ಲಿ ಆ ಥರನೇ ಇದು ಕಟ್ ಮಾಡ್ಕೋಬಾರ್ದು. ಅದು ಇದ್ದಿದ್ದೆಲ್ಲ ಎಕ್ಸ್ಟ್ರಾ ಪೀಸು ನೀಟಾಗಿ ಕಟ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ. ಇದು ಕಟ್ಟಿಂಗ್ ಆದಮೇಲೆ ಸ್ಲೀವ್ಸ್ಗೆ 4 ಫೋಲ್ಡ್ ಹಾಕಿ ಫಸ್ಟು ಸ್ಲೀವ್ಸು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಸ್ಲೀವ್ಸ್ ತೆಗೆದುಬಿಟ್ರೆ ಆಮೇಲೆ ಬ್ಯಾಕ್ ಪಾರ್ಟನ್ನು ನಿಧಾನವಾಗಿ ಕಟ್ ಮಾಡ್ಕೋಬೋದು. ನಾವು 4 ಫೋಲ್ಡ್ ಹಾಕಿ ಕಟ್ ಮಾಡಬೇಕು. ಕ್ಲೋಸು ನಮ್ಮ ಸೈಡ್ ಇರಬೇಕು, ಆಪೋಸಿಟಲ್ಲಿ ಓಪನ್ ಇರಬೇಕು. ಸ್ಲೀವ್ಸ್ಗೆ ಎಕ್ಸ್ಟ್ರಾ ಯಾವುದೇ ಬಂದರೂ ರಿಮೂವ್ ಮಾಡಿ ಓಪನ್ ಮಾಡಿ, ಅಂದರೆ ಸೈಡಿಗೆ ಹಿಂಗೆ ಫೋಲ್ಡ್ ಆಗಿರುತ್ತಲ್ಲ ಅದನ್ನು ಓಪನ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಪಾರ್ಟ್ ತೊಗೊಳ್ಳೋಣ. ಬ್ಯಾಕ್ ಪಾರ್ಟ್ ತೊಗೊಂಡ್ಮೇಲೆ ಫಸ್ಟು ಅದನ್ನು ನೆಕ್ ಸೆಟ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದ್ರೂ ಫೋಲ್ಡಿಂಗ್ನಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ಆಮೇಲೆ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಕಟಿಂಗು ಸುಮ್ಮನೆ ಹಾಕ್ಬಿಟ್ಟು ನಾರ್ಮಲ್ ಬ್ಲೌಸ್ಗಳು ಕಟ್ ಮಾಡ್ದಂಗೆ ಇದನ್ನು ಕಟ್ ಮಾಡೋಕ್ಕೆ ಬರೋಲ್ಲ. ಬ್ಯಾಕ್ ನೆಕ್ಕು ಸಮವಾಗಿ ವರ್ಕು ಎಲ್ಲ ಸೆಟ್ ಮಾಡ್ಕೊಂಡು ನೀಟಾಗಿ ಒಂದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಪಿನ್ ಮಾಡ್ಕೋಬೇಕು. ಅಲ್ಲಿ ಪಿನ್ ಮಾಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ. ಇಷ್ಟ ಬಂದಂಗೆ ನಾವು ಅಂದರೆ ನಾರ್ಮಲ್ ಬ್ಲೌಸಸ್ ಯಾವ ಥರ ಕಟ್ ಮಾಡ್ತೀವಿ ಆ ಥರ ಕಟ್ ಮಾಡೋಕ್ಕೆ ಯಾವತ್ತೂ ಹೋಗ್ಬಾರ್ದು ಅದನ್ನು. ಇವಾಗ ನೋಡಿರಿ, ನಾನು ವಿಡಿಯೋದಾಗ ತೋರಿಸ್ದಂಗೆ ನೀಟಾಗಿ ಅದಕ್ಕೆ ನಿಮ್ಗೆ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ ಈ ಥರ ಇಟ್ಕೊಂಡ್ಬಿಟ್ಟು ನೋಡಿರಿ, ಕೆಳಗಡೆ ಮೇಲೆ ಕ್ಲಾತ್ ಇದೆಯಾ ಇಲ್ಲ ಸೆಟ್ ಮಾಡಿಕೊಂಡೆ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ನೀಟಾಗಿ ನಿಧಾನವಾಗಿ ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ಬ್ಲೌಸು ಇಷ್ಟು ವರ್ಕು ಎಕ್ಸ್ಪೆನ್ಸಿವ್ ಇಟ್ಬಿಟ್ಟು ನಾವು ವರ್ಕ್ ಹಾಕ್ಸಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ನಾವು ಬ್ಲೌಸನ್ನ ಸ್ವಲ್ಪ ಕಟಿಂಗ್ನಲ್ಲಿ ಹೆಚ್ಚು ಕಡಿಮೆ ಮಾಡಿಬಿಟ್ಟಿವಿ ಅಂದರೆ ಫುಲ್ಲು ಎಲ್ಲ ಲಾಸ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ನೀಟಾಗಿ ನೋಡಿಕೊಂಡು, ನೀವು ಗೊತ್ತಿಲ್ಲ ಅಂದರೆ ಒಂದು 2-3 ಜಾಗ ಪಿನ್ ಅಪ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೀಟಾಗಿ. ಕಟ್ಟಿಂಗ್ ಆದಮೇಲೆ ಇದು ನೋಡಿರಿ, ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು. ಆದಮೇಲೆ ಇದನ್ನು ನೋಡ್ಕೋಬೇಕು, ಒಂದು ಸಲ ಚೆಕ್ ಮಾಡ್ಕೋಬೇಕು ಮತ್ತೆ ಕರೆಕ್ಟಾಗಿ ಬಂದಿದೆ ಇಲ್ಲ ಅಂತ. ಈ ಥರ ವರ್ಕ್ ಬಂದರೆ ವರ್ಕ್ ಬ್ಲೌಸ್ ಯಾವುದೇ ಆಗಲಿ 1-2 ಸಲ ಚೆಕ್ ಮಾಡಿಕೊಂಡೆ ಕಟ್ ಮಾಡಬೇಕಾಗುತ್ತೆ. ಅರ್ಜೆಂಟಲ್ಲಿ ಕಟ್ಟಿಂಗ್ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಬಾರ್ಡ್ರಿಗೆ ನಮಗೆ ಎಷ್ಟು ಬೇಕೋ ಪೀಸು ಕಟ್ ಮಾಡ್ಕೊಳ್ಳೋಣ. ಬಾರ್ಡ್ರ್ ನೋಡಿರಿ, ನನಗೆ ಹೆಚ್ಚು ಕಡಿಮೆ ಇರೋದಲ್ಲ ಸೈಡಿಗೆ ಕಟ್ ಮಾಡಿ ಸ್ವಲ್ಪ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ಟಿಚ್ಚಿಂಗ್ನಲ್ಲಿ ಬೇಕಲ್ಲ, ಒಂದು ಅರ್ಧ ಇಂಚು ಮಾತ್ರ ಪ್ಲೇನಲ್ಲಿ ಬಿಟ್ಟಿದ್ದೀನಿ, ಮಿಕ್ಕಿದೆಲ್ಲ ಬಾರ್ಡ್ರು ಅದೇ ಥರನೇ ಇಟ್ಬಿಟ್ಟಿದ್ದೀನಿ ನಾನು. ಇವಾಗ ಈ ಥರ ಆದಮೇಲೆ ನೋಡಿ, ಇವಾಗ ನಮ್ಮ ಬ್ಯಾಕ್ ಸೈಡಲ್ಲಿ ಪಿನ್ನಪ್ ಮಾಡಿದ್ನಲ್ಲ ಅದನ್ನು ತೊಗೊಂಡು, ಇದು ವಿಡಿಯೋ ನಾನು ಅದೇ ಥರನೇ ಆವಾಗಲೇ ನಿಮ್ಗೆ ಹೇಳ್ಕೊತ ನಾನು ಇದು ಮಾಡಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೆ ನಾನು ವಾಯ್ಸ್ ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ. ಇವಾಗ ನಾವೇನಾದರೂ ಪಿನ್ನಪ್ ಮಾಡಿದ್ವಲ್ಲ ಅದನ್ನು ಆ ಪೀಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಮಾರ್ಜಿನು 2 ಸೈಡು ಒಂದು ಹಾಫ್ ಇಂಚು, ನಾವು 3 ಇಂಚಿದ್ರೆ 4 ಇಂಚು, 4 ಇದ್ದರೆ 5 ಇಂಚು ಈ ಥರ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ 1 ಇಂಚು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿದ ಪೀಸ್ನ ನಾವು ಅದಕ್ಕೆ ಜಾಯಿಂಟ್ ಮಾಡಬೇಕು. ಇದು ನಾರ್ಮಲಾಗಿ ಬ್ಲೌಸಲ್ಲಿ ಬಂದಿರೋ ಪೀಸು ಇನ್ನು ಪಕ್ಕದಲ್ಲಿ ಇಡಬೇಕು, ಅದು ಯೂಸ್ ಆಗೋಲ್ಲ. ಅದೇ ಸೇಮ್ ನಾವು ಕಟ್ ಮಾಡಿದ ಪೀಸನ್ನು ಮತ್ತೆ ಬಾರ್ಡ್ರ್ ಮೇಲೆ ಇಟ್ಕೊಂಡು ಇದನ್ನು ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ಟಿಂಗ್ ಆಗಿರೋ ಪೀಸೇ ನಮಗೂ ಸ್ಟಿಚ್ಚಿಂಗಲ್ಲಿ ಆಗೋದು. ಇದಕ್ಕೆ ಪಿನ್ಅಪ್ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಪೀಸ್ ಆ ಕಡೆ ಈ ಕಡೆ ಆಗಬಾರ್ದಂತ. ಈಗ ಫ್ರಂಟ್ ಪಾರ್ಟು ತೊಗೊಳ್ಳೋಣ. ಫ್ರಂಟ್ ಪಾರ್ಟ್ ತೊಗೊಂಡ್ಬಿಟ್ಟು ನೀಟಾಗಿ ಇದನ್ನು ಕೂಡ ಸೆಟ್ ಮಾಡಿಕೊಂಡು, ಯಾವತ್ತೂ ಕೂಡ ನಾನು ಹೇಳ್ತೀನಲ್ಲ, ಯಾವ ವರ್ಕ್ ಬ್ಲೌಸ್ ಇದ್ದರೆ ನೀಟಾಗಿ ನಿಧಾನವಾಗಿ ಕಟ್ಟಿಂಗ್ ಮಾಡಬೇಕು. ಸ್ವಲ್ಪ ಅರ್ಜೆಂಟ್ ಮಾಡೋಕ್ಕೆ ಹೋಗಬಾರ್ದು. ಕಟ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಪಾರ್ಟು ಕಟ್ಟಿಂಗ್ ಆದಮೇಲೆ ಇವಾಗ ನೋಡಿರಿ, ಫ್ರಂಟ್ ಪಾರ್ಟ್ ಕೂಡ ಸ್ವಲ್ಪ ಫ್ರಂಟ್ ಸೈಡ್ ಉಕ್ಸ್ಪಟ್ಟೆ ಆಯ್ಪಟ್ಟೆ ಆಗ್ತೀವಲ್ಲ, ಒಂದು ಹಾಫ್ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾನೇ ಬಿಟ್ಕೊಂಡು ಕಟ್ ಮಾಡಬೇಕು. ಯಾಕಂದರೆ ವರ್ಕ್ ಹಾಕಿದ ಬ್ಲೌಸ್ಗಳಿಗೆಲ್ಲನೂ ಅಷ್ಟೇ ಫುಲ್ ಟೋಟಲ್ ರೌಂಡಪ್ಪು ಒಂದು ಹಾಫ್ ಇಂಚು ಹೆಚ್ಚು ಕಡಿಮೆ ಇಟ್ಕೊಂಡೆ ಕಟ್ ಮಾಡ್ಕೋಬೇಕು. ಈಗ ಒಂದು ಸೈಡ್ದು ಪೀಸನ್ನು ನಾವು ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಸ್ಟಿಚ್ಚಿಂಗ್ ನೋಡೋಣ. ಇದ್ರ ಮೇಲೆ ಸ್ವಲ್ಪ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು, ಯಾಕಂದರೆ ಬರ್ಲಾರ್ದವ್ರಿಗೆ ಸ್ವಲ್ಪ ಹೊಸೊಬ್ಬರು ನೀಟಾಗಿ ಹೇಳೋಣ ಅಂತಂದು ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ. ಬಟ್ ಲಾಸ್ಟ್ವರೆಗೆ ನೋಡಿರಿ. ಇದು ಕಟ್ಟಿಂಗ್ ಆಯ್ತಲ್ಲ, ಇವಾಗ ಸ್ಟಿಚ್ಚಿಂಗಲ್ಲಿ ಹೋಗೋಣ. ಸ್ಟಿಚ್ಚಿಂಗ್ ಯಾವ ಥರ ಮಾಡ್ತಾರಣ ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ, ಅಂದರೆ ಫುಲ್ ಬ್ಯಾಕ್ ಸೈಡಲ್ಲಿ ಮಾತ್ರ ತೋರಿಸ್ತೀನಿ.
ಇವಾಗ ನೋಡ್ರಿ ನಮ್ಮ ಹತ್ರ ಪೇಪರ್ ಕ್ಯಾನ್ವಸ್ ಇರುತ್ತಲ್ಲ, ಪೇಪರ್ ಕ್ಯಾನ್ವಸ್ ತೊಗೊಂಡು ಅದರ ಮೇಲೆ, ಯಾಕಂದರೆ ನಾವು ಅದನ್ನು ತಿರುಗಾಕ್ತೀವಿ, ಯಾವುದನ್ನು ವರ್ಕ್ ಹಾಕಿದ ಪೀಸ್ನ ಲೈನಿಂಗ್ ಮೇಲೆ ಇಟ್ಟು ತಿರುಗಾಕ್ತೀವಿ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಯಾವುದು ವರ್ಕ್ ಹಾಕಿದಲ್ಲ ಅಲ್ಲಿ ಇದು ಪೇಪರ್ ಕ್ಯಾನ್ವಸ್ ಇಟ್ಟು ಐರನ್ ಮಾಡ್ತಾಯಿದ್ದೀನಿ. ಐರನ್ ಮಾಡಿಕೊಂಡು ಅದು ಮಿಕ್ಕಿದ ಸೈಡಿಗೆ ಅಲ್ಲ, ನಾನು ಅದು ಯೂಸ್ ಮಾಡಿದ ಪೀಸ್ ಇತ್ತು, ಸ್ವಲ್ಪ ಎಕ್ಸ್ಟ್ರಾ ಪೀಸುಗಳು ಮಿಕ್ಕಿರೋ ಪೀಸ್ ಇರುತ್ತಲ್ಲ ಅದನ್ನೇ ಹಾಕಿ ಐರನ್ ಮಾಡಿದ್ದೀನಿ. ಆಮೇಲೆ ಇದನ್ನು ನಾವು ಅಂದರೆ ರಿವರ್ಸ್ ಆಗಿ ಹಾಕ್ತೀವಿ. ಕಟ್ ವರ್ಕ್ ಯಾವ ಥರ ಇದೆಯೋ ಅದೇ ಥರ ಬರಬೇಕಂದ್ರೆ ಮಾತ್ರ ಕಂಪಲ್ಸರಿ ನಾವು ಐರನ್ ಮಾಡ್ಕೋಬೇಕು. ಇದು ಯಾವುದು ಪೇಪರ್ ಕ್ಯಾನ್ವಸ್ ಇಟ್ಕೊಂಡು ಅದನ್ನು ನಾನು ಸ್ಪಾಂಜ್ ಮೇಲೆ ಇಟ್ಟು ಮಾಡ್ತಾಯಿದ್ದೀನಿ. ಸ್ಯಾರಿನಲ್ಲಿ ಬಂದಿರುತ್ತಲ್ಲ ಎಕ್ಸ್ಟ್ರಾ ಪೀಸು, ಫೋಲ್ಡಿಂಗಲ್ಲಿ ಬಂದಿರ್ತಾವಲ್ಲ ಸ್ಪಾಂಜು, ಆ ಥರ ಸ್ಪಾಂಜ್ ಅದು ಅದರ ಮೇಲಿಟ್ಟು ಐರನ್ ಮಾಡ್ತೀನಿ. ಯಾಕಂದರೆ ಕೆಳಗಿನ ಸ್ಟೋನ್ಸ್ ಇರ್ತಾವಲ್ಲ ಅವು ರಿಮೂವ್ ಮಾಡಬಾರ್ದು, ನೀಟಾಗಿ ಬರಬೇಕು ನಮ್ಗೆ ಸ್ಟಿಚಿಂಗ್ ಅಂದರೆ. ಆ ಥರ ಸ್ಪಾಂಜ್ ಮೇಲೆ ಇಟ್ಕೊಂಡೆ ನಾವು ನೋಡಿ ಪೇಪರ್ ಕ್ಯಾನ್ವಸ್ ಜೊತೆಗೆ ನಮ್ಮದು ಐರನ್ ಆಗಿದೆ. ಇವಾಗ ನಾವು ಇದನ್ನು ರಿಟರ್ನ್ ಅಂದರೆ ತಿರುಗಾಕ್ತೀವಿ. ಅದನ್ನು ಏನು ಎಮ್ಮಿಂಗ್ ಪಟ್ಟಿ ಏನೂ ಬರಲ್ಲ ಇದಕ್ಕೆ. ಲೈನಿಂಗ್ ಮೇಲೇ ಮೇನ್ ಪೀಸ್ ಮೇಲೆ ಪೇಪರ್ ಕ್ಯಾನ್ವಸ್ಸು ಐರನ್ ಆಗಿದೆ. ಈಗ ಅದಕ್ಕೆ ಸೆಂಟರ್ ಮಾರ್ಕ್ ಹಾಕ್ತಾಯಿದ್ದೀವಿ ನೋಡಿರಿ. ಯಾಕಂದರೆ ಮಿಡಿಲ್ ಕರೆಕ್ಟಾಗಿ ಸ್ಟಿಚಿಂಗ್ ಬರಬೇಕಾದ್ರೆ ಕರೆಕ್ಟು ಸೆಂಟರ್ ಮಾರ್ಕ್ ತೊಗೊಂಡು ನೀಟಾಗಿ ಸ್ಕೇಲ್ ತೊಗೊಂಡು ಒಂದು ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕ್ಕೊಂಡೆ ಕಟಿಂಗ್ ಸ್ಟಿಚಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಪ್ರೊಸೆಸಿಂಗ್ಗೆ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಈ ವಿಡಿಯೋ ತೋರಿಸ್ದಂಗೆ ಮಾಡಿ. ಒಂದು ವೇಳೆ ನಿಮ್ಗೆ ಈ ಡಿಸೈನೇ ಬಂದರೆ, ಕಟ್ ವರ್ಕ್ ಬಂದರೆ, ಕಟ್ ವರ್ಕ್ ಯಾವುದೇ ಬರಲಿ ಪೇಪರ್ ಕ್ಯಾನ್ವಸ್ ಇರುತ್ತಲ್ಲ, ಪೇಪರ್ ಕ್ಯಾನ್ವಸ್ ಮೇಲೆ ಕಟ್ ವರ್ಕ್ ಕ್ಲಾತ್ ಮೇಲೆ, ಮೇನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಅದನ್ನು, ಅಂದರೆ ದಪ್ಪ ಕ್ಲಾತ್ ಇದ್ದರೆ ಮಾತ್ರ, ತೆಳು ಕ್ಲಾತ್ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ನೀವು ನಾರ್ಮಲಾಗಿ ಯಾವ ಪ್ರೊಸೆಸಿಂಗ್ ಮಾಡ್ತಾರೆ ಅದನ್ನು ಪ್ರೊಸೆಸಿಂಗೇ ಮಾಡಿರಿ. ಆದರೆ ದಪ್ಪ ಕ್ಲಾತ್ ಇದ್ದರೆ ಮಾತ್ರ ತಿರುಗಿ ಹಾಕ್ಬೋದು ಆರಾಮ್ಸೆ. ಇವಾಗ ನೋಡಿರಿ ಮಿಡಿಲ್ಗೆ ಒಂದು ಮಾರ್ಕಿಂಗ್ ಹಾಕಿದ್ವಲ್ಲ, ಇದ್ರ ಮೇಲೆ ಲೈನಿಂಗ್ ಹಾಕ್ಬಿಟ್ಟು, ಲೈನಿಂಗ್ ಮೇಲೆ ಲೈನಿಂಗ್ ತೆಳುವಿರುತ್ತಲ್ಲ ಅದು ಕಾಣಿಸ್ಕೊಳ್ಳುತ್ತೆ ನಮಗೆ, ಟೋಟಲು ಕಾಣಿಸ್ಕೊಳ್ಳ್ಮೇಲೆ ಅಲ್ಲಿ ಪಿನ್ನಪ್ 3 ಪಿನ್ ಮಾಡ್ತೀವಿ ಇದಕ್ಕೆ ನಾವು. ಯಾಕಂದರೆ ಪಿನ್ನಪ್ ಮಾಡ್ಕೊಂಡ್ರೆ ಕ್ಲಾತ್ ಆ ಕಡೆ ಈ ಕಡೆ ಸರಿಲಾರ್ದಂಗೆ ಇರುತ್ತೆ ಫಿಕ್ಸು. ಅದಕ್ಕೆ ಪಿನ್ನಪ್ ಮಾಡಿಕೊಂಡು ಸೈಡಲ್ಲಿ ನಮ್ಗೆ ಲೈನಿಂಗ್ ತೆಳುವಿರುತ್ತಲ್ಲ, ಲೈನಿಂಗ್ ಮೇಲೆ ವರ್ಕ್ ಹಾಕಿರೋದು ಕಾಣಿಸುತ್ತೆ. ಅದು ಅಂದರೆ ಲೈಟಾಗಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಪಕ್ಕದಲ್ಲಿಂದನೇ ನಾವು ಇದು ಸ್ಟಿಚಸ್ ಹಾಕುತ್ತಾ ಬರಬೇಕಾಗುತ್ತೆ. ನೋಡಿರಿ ನಿಧಾನವಾಗಿ, ನಿಮಗೆ ಇದ್ದರೆ ಸಿಂಗಲ್ ಪುಟ್ ಹಾಕ್ಕೊಂಡು ಮಾಡ್ಬೋದು. ನಾವು ಸಿಂಗಲ್ ಪುಟ್ ಹಾಕಿದ್ವಿ. ಈ ಥರ ವಿಡಿಯೋದಾಗ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ನಿಧಾನವಾಗಿ ತೊಗೊಂಡು ಬರಬೇಕಾಗುತ್ತೆ. ಅರ್ಜೆಂಟು ಮಾಡಬಾರ್ದು ವರ್ಕ್ ಬ್ಲೌಸಲ್ಲಿ. ಕಟ್ ವರ್ಕ್ ಅಲ್ವಾ, ಎಲ್ಲೆಲ್ಲಿ ಕಟ್ಟು ಇರುತ್ತಲ್ಲ ನಾವು ತಿರುಗಬೇಕಲ್ಲ ನಿಡಿಲು, ಅಲ್ಲಿ ನಿಡಿಲು ಒಳಗಿಡಬೇಕು, ಕ್ಲಾತನ್ನು ಮಾತ್ರ ತಿರುಗಿಸ್ಬೇಕು. ಸ್ವಲ್ಪ ಅದೊಂದು ಗಮನಕ್ಕಿಡಬೇಕು. ಕ್ಲಾತು ತಿರುಗಿಸ್ಬೇಕು, ನಿಡಿಲು ಮಾತ್ರ ತಿರುಗಿಸ್ಬೇಕಾದ್ರೆ ನಿಡಿಲು ಕ್ಲಾತ್ ಒಳಗಡೆ ಇರಬೇಕು. ಆ ಥರ ಮಾಡಿಕೊಂಡು ಕಟ್ ವರ್ಕ್ ಅನ್ನೋದು ನಿಧಾನ ನೋಡ್ಕೊಂಡು ನೋಡಿ ಯಾವ ಥರ ಸ್ಟಿಚಿಂಗ್ ಆಗಿದೆ. ಈ ಥರ ಎಲ್ಲ ಟೋಟಲು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನಾನು. ಇದಾದಮೇಲೆ ಒಂದು 1/2 ಇಂಚು ಮಾರ್ಜಿನ್ ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಧಾನವಾಗಿ ಐರನ್ ಮಾಡಿಕೊಂಡ್ರೆ ಈ ಥರ ರೆಡಿ ಆಗಿದೆ ನೋಡಿರಿ. ಫುಲ್ಲು 1/2 ಇಂಚ್ ಮಾರ್ಜಿನ್ ಬಿಟ್ಟು ಎಲ್ಲೆಲ್ಲಿ ಶೇಪ್ ತಿರುಗುತ್ತೋ ಅಲ್ಲಿ ಮಾತ್ರ ಸ್ವಲ್ಪ ಕಟ್ ಮಾಡಿಕೊಂಡು, ಆಮೇಲೆ ಸ್ಪಾಂಜ್ ಮೇಲೆ ನಾನು ಹೇಳಿದ್ನಲ್ಲ ಸಾರಿನಲ್ಲಿ ಮಿಕ್ಕಿರೋ ಪೀಸು ಸ್ಪಾಂಜ್ ಇರುತ್ತಲ್ಲ ಆ ಸ್ಪಾಂಜ್ ಮೇಲೆ ಇಟ್ಟು ನೀಟಾಗಿ ಐರನ್ ಮಾಡಿದ್ರೆ ಬ್ಲೌಸ್ ತುಂಬ ಚೆನ್ನಾಗಾಗುತ್ತೆ. ಸ್ಟೋನ್ಸ್ ವರ್ಕ್ ಯಾವುದೇ ಬರಲಿ, ನೀವು ಸ್ಪಾಂಜ್ ಸಿಗುತ್ತೆ, ಈ ಥರ ಶೀಟ್ಗಳು ಸಿಗ್ತವೆ, ಅದು ತೊಗೊಂಬಂದು ಅದರ ಮೇಲೆ ಇಟ್ಕೊಂಡು ಐರನ್ ಮಾಡಿದ್ರೆ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು. ನೋಡಿ ಈ ಥರ ಆಯಿತು. ಫೈನಲ್ ಬ್ಲೌಸ್ ಲುಕ್ಕಿಂಗ್ ಈ ಥರ ಬಂತು. ಟೋಟಲ್ ಬ್ಲೌಸ್ ರೆಡಿ ಆದಮೇಲೆ ಇದು ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ಮೇಲೆ ಪೈಪಿಂಗ್ ಕೊಟ್ಟಿದ್ದೀವಿ ನಾವು ಬಾರ್ಡ್ರಿಗೆ ಒಂದು ಸೈಡು. ನೋಡಿ ತೋರಿಸ್ತಾ ಇದ್ದೀನಿ. ಬ್ಲೌಸಿಗೆ ಕ್ರಾಸ್ ಪಟ್ಟಿ ಯಾವ ಥರ ಹಾಕ್ತೀವಿ ಆ ಥರ ಇದು ಕೂಡ ನೋಡಿರಿ ಪೈಪಿಂಗ್ ಕೊಟ್ಕೊಂಡು ಅದರ ಮೇಲಿಟ್ಟು ನೀಟಾಗಿ, ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ ಮೇಲೆ ಇಟ್ಟು ಮಿಡ್ಲಿಂದ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಟೋಟಲ್ ರೆಡಿ ಆದಮೇಲೆ ನಿಮ್ಗೆ ಬ್ಲೌಸು ಫಸ್ಟೆಲ್ಲ ತೋರಿಸ್ತಿದ್ನಲ್ಲ ಸೇಮ್ ಅದೇ ಥರ ಬರುತ್ತೆ. ಎಲ್ಲಿನೂ ಒಂಚೂರು ಕೂಡ ಮಿಸ್ಟೇಕ್ ಆಗಲಾರ್ದಂಗೆ, ಅಂದರೆ ನಮಗೆ ಈ ಬ್ಲೌಸ್ ಹೊಲಿಯೋಕ್ಕೆ ಕಮ್ಸೆ ಕಮ್ ಅಂದರೆ ಬೆಳಗ್ಗೆ ಸಂಜೆವರೆಗೂ ಒಂದು 4 ಅವರ್ಸ್ ಆಯಿತು. ಅಂದರೆ 3 ಅವರ್ಸ್ 3.5 ಅವರ್ ಕನ್ಫರ್ಮ್ ಆಯಿತು. ಕಟಿಂಗು ಸ್ಟಿಚಿಂಗ್ ಎಲ್ಲ ಸೇರಿ ಫಿನಿಶಿಂಗ್ ಎಮ್ಮಿಂಗ್ ಎಲ್ಲ ಆಗೋರಿಗೆ. ಅದಕ್ಕೆ ಅಷ್ಟು ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಹಿಂಗೆ ಹೇಳ್ತಾ ಇದ್ದೀನಿ ನಾನು. ನೋಡಿರಿ ಈ ಥರ ಆದಮೇಲೆ ಸೇಮು ಕ್ರಾಸ್ ಪಟ್ಟಿಗೆ ಯಾವ ಥರ ಮಾಡ್ತೀವಿ ಅದೇ ಥರ ಪೈಪಿಂಗ್ ಕೊಟ್ಕೊಂಡು ಬಂದರೆ ಲಾಸ್ಟ್ ಫೈನಲ್ ಲುಕ್ ಇದು ಕೊಡುತ್ತೆ. ಈ ಡೋರೀಸ್ ಯಾಕೆ ಹಾಕಿನಂದರೆ ಆ ಕ್ರಾಸ್ ಶೇಪ್ ಕರು ತಿರುಗಿದಲ್ಲ ಅಲ್ಲಿ ಸ್ವಲ್ಪ ಎತ್ಕೋಬಾರ್ದು, ಅವರಿಗೆ ಸ್ವಲ್ಪ ಎತ್ಕೊಂಡಂಗಾಗಿತ್ತು. ಸೊ ಅದಕ್ಕೆ ಆ ಥರ ಡೋರಿ ಹಾಕಿವಿ. ಇದೊಂದು ನ್ಯೂ ಲುಕ್ ಬಂದಿದೆ. ಅದಕ್ಕೆ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರನ್ನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದ್ರಾಗ ಅವರಿಗೆ ಟೈಲರ್ಸ್ ಇದ್ದರೆ ತಪ್ಪದೇ ಶೇರ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.